ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಇದೇ ಮಂತ್ 20 ಮತ್ತು 21ನೇ ತಾರೀಕು CTA ಎಕ್ಸಾಮ್ ಏನು ಮಾಡ್ತಿದ್ದಾರೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಹಾಲ್ ಟಿಕೆಟು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ನಾನು ಕ್ರೋಮ್ ವೆಬ್ ಬ್ರೌಸರ್ಗಾದರೂ ಹೋಗಿ ಅಥವಾ ಗೂಗಲ್ ಆದರೂ ಸರ್ಚ್ ಮಾಡಿ ಇಲ್ಲಿ ನೀವು KPSC ಅಂತ ಸರ್ಚ್ ಮಾಡಬೇಕಾಗತ್ತೆ. KPSC ಇಲ್ಲಿ ಕಾಣಿಸ್ತಿದೆ ಅಲ್ವಾ, kpsc.kr.nic.in. ಸೊ ಇಲ್ಲಿ ಇದನ್ನು ಸರ್ಚ್ ಮಾಡಿದ್ರೆ KPSC ಹೋಮ್ ಪೇಜಿಗೆ ಹೋಗ್ತೀರಾ. ಸೊ KPSC ಹೋಮ್ ಪೇಜಲ್ಲಿ ಇಲ್ಲಿ ಲಾಸ್ಟ್ ಕಾರ್ನರಲ್ಲಿ ನಿಮಗೆ ಏನು ಕಾಣಿಸ್ತಿದೆ, ಸೊ ಅಪ್ಲೈ ಆನ್ಲೈನ್ ಫಾರ್ ವೇರಿಯಸ್ ನೋಟಿಫಿಕೇಷನ್ ಅಂತ. ಸೊ ಇದನ್ನು ಪ್ರೆಸ್ ಮಾಡಬೇಕಾಗತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೀವು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ 230 RPC ಪೋಸ್ಟಿಂದ ಡಿಪಾರ್ಟ್ಮೆಂಟ್ ಆಫ್ ಕಮರ್ಷಿಯಲ್ ಟ್ಯಾಕ್ಸಸ್ ಈ ಥರ್ಡ್ ಮಂತ್ ಏನು ಕಾಣಿಸ್ತಿದೆ, ಸೊ ಅದನ್ನು ನೀವು ಕ್ಲಿಕ್ ಮಾಡಬೇಕು. ಥರ್ಡ್ ಮಂತ್ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ದೊಡ್ಡದಾಗಿ ಕಾಣಿಸುತ್ತಲ್ವಾ. ದೊಡ್ಡದಾಗಿ ಅಂತಂದರೆ ಸ್ಮಾಲ್ ಸೈಜ್ ಒಂಥರ ಕಾಣಿಸುತ್ತೆ. ಇಲ್ಲಿ ನೀವು ನಮಗೆ ಕಂಪ್ಯೂಟರಲ್ಲಿ ಅಥವಾ ಟ್ಯಾಬಲ್ಲಿ ದೊಡ್ಡದಾಗಿ ಕಾಣಿಸುತ್ತೆ ಆ ರೀತಿ ನೋಡಬೇಕು ಅಂತಂದರೆ ಈ ಲಾಸ್ಟು ನಮ್ಮ ರೈಟ್ ಸೈಡ್ ಕಾರ್ನರಲ್ಲಿ 3 ಡಾಟ್ಸ್ ಇದೆ. ಇಲ್ಲಿ ಆ 3 ಡಾಟ್ಸ್ನ ನೀವು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಡೆಸ್ಕ್ಟಾಪ್ ಸೈಟು ಆಫಲ್ಲಿರುತ್ತೆ. ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಆನ್ ಆಗುತ್ತೆ. ಆನ್ ಆದರೆ ಈ ರೀತಿ ದೊಡ್ಡದಾಗಿ ಕಾಣಿಸುತ್ತೆ. ನೀವು ಕಂಪ್ಯೂಟ್ರಲ್ಲಿ ಅಥವಾ ಟ್ಯಾಬಲ್ಲಿ ಯಾವ ರೀತಿ ದೊಡ್ಡದಾಗಿ ಕಾಣಿಸುತ್ತೆ ಆ ರೀತಿ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ನೀವು ಫಸ್ಟು CTA ಎಕ್ಸಾಮ್ಗೆ ಅಪ್ಲೈ ಮಾಡಿದಾಗ ನೀವು ರಿಜಿಸ್ಟ್ರೇಷನ್ ಆಗಿರ್ತೀರ. ಸೊ ನಿಮ್ಮ ಲಾಗಿನ್ ID ಗೆ ಹೋಗಿ ರಿಜಿಸ್ಟ್ರೇಷನ್ ಹಾಕಿರ್ತೀರ. ಸೊ ಇಲ್ಲಿ ಮತ್ತೆ ನೀವು ಲಾಗಿನ್ ಆಗಬೇಕಾಗತ್ತೆ. ಸೇಮ್ ನೀವು ಲಾಸ್ಟ್ ಟೈಮ್ ನೀವು ಪಾಸ್ವರ್ಡ್ ಏನು ಕೊಟ್ಟಿರ್ತೀರ ಮತ್ತು ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು ಅಥವಾ ಇಮೇಲ್ ID ಆಗಿರ್ಬೋದು ಅಥವಾ ಎನ್ರೋಲ್ಮೆಂಟ್ ನಂಬರ್ ಆಗಿರ್ಬೋದು, ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಹಾಕಿ ಮತ್ತು ನಿಮ್ಮ ಪಾಸ್ವರ್ಡ್ ಆ ಟೈಮಲ್ಲಿ ನೀವು ಪಾಸ್ವರ್ಡ್ ಏನು ಇಟ್ಟಿರ್ತೀರಾ ಸೊ ಆ ಪಾಸ್ವರ್ಡನ್ನ ಹಾಕಿ ಮತ್ತು ಕ್ಯಾಪ್ಚಾ ಕೋಡ್ ಕೊಟ್ಟಿದ್ದಾರಲ್ವ, ಈ ಕ್ಯಾಪ್ಚಾ ಕೋಡು ಇಲ್ಲಿ ಎಂಟ್ರ್ ಮಾಡಿ ಸೈನ್ ಇನ್ ಆಗಬೇಕಾಗತ್ತೆ. ಸೊ ಅದನ್ನೆಲ್ಲ ನಾನು ಸೈನ್ ಇನ್ ಆಗಿ ಮತ್ತೆ ತೋರಿಸ್ತೀನಿ ನೋಡಿ. ನಾನು ನನ್ನ ಮೊಬೈಲ್ ನಂಬರ್ ಹಾಕಿದ್ದೀನಿ ಮತ್ತು ಪಾಸ್ವರ್ಡ್ ಹಾಕಿದ್ದೀನಿ, ಕ್ಯಾಪ್ಚಾ ಕೋಡನ್ನ ಹಾಕಿದ್ದೀನಿ. ಇಲ್ಲಿ ಸೈನ್ ಇನ್ ಆಗಬೇಕಾಗತ್ತೆ. ಸೈನ್ ಇನ್ ಆದಮೇಲೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಐ ಹ್ಯಾವ್ ರೀಡ್ ದ ಇನ್ಸ್ಟ್ರಕ್ಷನ್ನೇ ಇಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಟಿಕ್ ಮಾರ್ಕ್ ಹಾಕಬೇಕಾಗತ್ತೆ. ಟಿಕ್ ಮಾರ್ಕ್ ಆಗುತ್ತೆ ಕ್ಲಿಕ್ ಮಾಡಿದ್ರೆ. ಸೊ ಟಿಕ್ ಮಾರ್ಕ್ ಆಯ್ತಲ್ವಾ, ಇಲ್ಲಿ ಗೋ ಅಂತ ಮಾಡಬೇಕು. ಗೋನ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ ನೋಡಿ ಲಾಗಿನ್. ಸೊ ಈಗ ನೀವು ಇಲ್ಲಿ ಪ್ರವೇಶ ಪತ್ರ ಇಲ್ಲೇನು ಕಾಣಿಸ್ತಿದೆ ಪ್ರವೇಶ ಪತ್ರ, ಸೊ ಆ ಪ್ರವೇಶ ಪತ್ರನ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಅಡ್ಮಿಟ್ ಕಾರ್ಡು, ಇಲ್ಲಿ ನೀವು ಸೆಲೆಕ್ಟ್ KPSC ನೋಟಿಫಿಕೇಷನ್ ನಂಬರ್ ಅಂತ ಕಾಣಿಸುತ್ತೆ. ಇಲ್ಲಿ ನೀವು PSC 168 RBT ಈ ರೀತಿ ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಬರುತ್ತೆ. ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಮಾಡಿಕೊಂಡ್ರೆ ನಿಮಗೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಅಡ್ಮಿಟ್ ಕಾರ್ಡು ಮತ್ತು ಸ್ಟೂಡೆಂಟ್ ಇನ್ಸ್ಟ್ರಕ್ಷನ್ಸು ಪ್ರತಿಯೊಂದು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಡ್ರೆಸ್ ಕೋಡ್ ಕೂಡ ಹಾಕಿದ್ದಾರೆ ಮತ್ತು ನೀವು ಅಭ್ಯರ್ಥಿಗಳು ಕಡ್ಡಾಯವಾಗಿ ತರಬೇಕಾದ ದಾಖಲೆಗಳು ಯಾವುವು, ಸೊ ಪ್ರತಿಯೊಂದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಕೂಡ ಡೌನ್ಲೋಡ್ ಮಾಡಿಕೊಂಡು ಎಲ್ಲನೂ ಒಂದು ಸಲ ಓದ್ಕೊಂಡು ಮತ್ತು ನೀವು ಏನೆಲ್ಲ ಕ್ಯಾರಿ ಮಾಡಬೇಕು ಅದನ್ನೆಲ್ಲ ಎತ್ಕೊಂಡು ಹೋಗಿ ಇಲ್ಲಿ ಡೌನ್ಲೋಡ್ ಕೆಳಗಡೆ ಬಂದರೆ ನಿಮ್ಮ ಹಾಲ್ ಟಿಕೆಟ್ ಇರುತ್ತೆ. ಸೊ ನೆಕ್ಸ್ಟು ನೀವು ಈ ಪ್ರತಿಯೊಂದು ಕೂಡ ಮಾಹಿತಿ ಇದರಲ್ಲಿ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಕನ್ನಡ ಭಾಷೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಉತ್ತರಿಸಲು ನೀಡಿದ ಪ್ರಶ್ನೆ ಸಹಿತ ಉತ್ತರ ಪುಸ್ತಿಕೆಯಲ್ಲಿ ನೀಡಲಾದ ಎಲ್ಲ ಸೂಚನೆಗಳು ಓದಿಕೊಂಡು ಮತ್ತು ಕಡ್ಡಾಯವಾಗಿ ಪಾಲಿಸತಕ್ಕದ್ದು. ಇದರಲ್ಲಿ ಏನಾಗಿದೆ ಅಂತಂದರೆ, ನಾನು ಸೀನಿಯರ್ ಅಕೌಂಟೆಂಟ್ಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಎಕ್ಸಾಮ್ ಬರೆದಿದ್ದೆ. ಈಗ ಮತ್ತೆ ಕೂಡ ಈ ಹಾಲ್ ಟಿಕೆಟಲ್ಲಿ CTA ಹಾಲ್ ಟಿಕೆಟಲ್ಲಿ ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆ 20ನೇ ತಾರೀಕು ಅದು ಕೂಡ ಮೆನ್ಷನ್ ಆಗಿದೆ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ KPSC ಅವರು ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ. ಸೊ ವೆಯ್ಟ್ ಮಾಡಬೇಕು. ಇನ್ನೂ 1 ವೀಕ್ ಇದೆ ಅಲ್ಲ, 1 ಟೈಮು. ಸೊ ಸುಮಾರು ಜನಕ್ಕೆ ಬಂದಿರುತ್ತೆ. ಯಾರೆಲ್ಲ ಸೀನಿಯರ್ ಅಕೌಂಟೆಂಟ್ KPSC ಆಯ್ತಲ್ವಾ, ಫಿನಾನ್ಸ್ ಡಿಪಾರ್ಟ್ಮೆಂಟ್ ಎಕ್ಸಾಮು, ಸೊ ಅದರಲ್ಲಿ ಕಡ್ಡಾಯ ಕನ್ನಡ ಪೇಪರ್ ಬರೆದಿದ್ದರೆ ಸೊ ಈಗಲೂ ಕೂಡ ಸುಮಾರು ಜನಕ್ಕೆ ಹಾಲ್ ಟಿಕೆಟಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಡೇ ಮೆನ್ಷನ್ ಆಗಿದೆ. ಸೊ ಅದರ ಬಗ್ಗೆ ಏನಾದರೂ ಕ್ಲಾರಿಟಿ ಕೊಡ್ತಾರೆ ಅನಿಸುತ್ತೆ. ಸೊ ಇಲ್ಲಿ ಮತ್ತು ನೀವು ಡ್ರೆಸ್ ಕೋಡು ಯಾವ ರೀತಿ ಹೋಗಬೇಕು ಪ್ರತಿಯೊಂದು ಕೂಡ ಇದೆ. ನಿಮಗೆ ಟೈಮಿಂಗ್ಸ್ ಸಮೇತ ಪ್ರತಿಯೊಂದು ಇದೆ. ಎಲ್ಲನೂ ಒಂದು ಸಲ ಚೆಕ್ ಮಾಡಿಕೊಂಡು ಮತ್ತು ಎಕ್ಸಾಮ್ಗೆ ಹೋಗಿ ಸೊ ನಿಮ್ಮ ಎಕ್ಸಾಮ್ ಸೆಂಟರ್ನ ರೀಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಯಾವ ರೀತಿ ನೀವು OMR ಶೀಟ್ನ ಫಿಲ್ ಮಾಡಬೇಕು ಪ್ರತಿಯೊಂದೂ ಇಲ್ಲಿ ಇದೆ. ಮತ್ತು ಈಗೇನು ಕಾಣಿಸ್ತಿದೆ ಇದು ನನ್ನ ಹಾಲ್ ಟಿಕೆಟು.
ಒಂದು ನಿಮಿಷ ಫುಲ್ ಎಲ್ಲ ತೋರಿಸ್ತೀನಿ ಹಾಲ್ ಟಿಕೆಟ್ನ. ಸೊ ಇದು ನನ್ನ ಹಾಲ್ ಟಿಕೆಟು. ನನಗೆ 20ನೇ ತಾರೀಕು ಜನರಲ್ ಕನ್ನಡ ಪೇಪರ್ ಇದೆ, ಕನ್ನಡ ಲ್ಯಾಂಗ್ವೇಜು ಟೆಸ್ಟ್ ಇದೆ. ಅದು 20ನೇ ತಾರೀಕಿದೆ ಮಧ್ಯಾಹ್ನ 2ರಿಂದ 4 ಗಂಟೆಗೆ. ಮತ್ತು GK ಪೇಪರು 21ನೇ ತಾರೀಕು ಮಾರ್ನಿಂಗು, ಕಮ್ಯುನಿಕೇಷನ್ ಪೇಪರು ಮಧ್ಯಾಹ್ನ 21ನೇ ತಾರೀಕಿದೆ. ಸೊ ಕಡ್ಡಾಯ ಕನ್ನಡ ಪೇಪರ್ಗೆ ಸಂಬಂಧಪಟ್ಟಂತೆ ಏನಾದರೂ ಕ್ಲಾರಿಟಿ ಕೊಡ್ತಾರೆ ಅನಿಸುತ್ತೆ. ಸೊ ನಾನು ಸೀನಿಯರ್ ಅಕೌಂಟೆಂಟ್ ಎಕ್ಸಾಮ್ ಇತ್ತಲ್ವ, ಸೊ ಆ ಟೈಮಲ್ಲಿ ಕೂಡ ಬರೆದಿದ್ದೆ. ಸೊ ಮೇ ಬಿ ಕ್ಲಾರಿಫಿಕೇಷನ್ ಕೊಡ್ತಾರೆ, KPSC ಕಡೆಯಿಂದ ಬರುತ್ತೆ ಅನಿಸುತ್ತೆ. ಸೊ ಯಾರೆಲ್ಲ ಎಕ್ಸಾಮ್ನ ಬರಿತಾ ಇದ್ದೀರಾ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಎಕ್ಸಾಮ್ನ ಅಟೆಂಡ್ ಮಾಡಿ. ಸೊ ನೆಗೆಟಿವ್ ಮಾರ್ಕ್ಸ್ ಇರೋದ್ರಿಂದ ಸೊ ಆದಷ್ಟು ನೋಡಿಕೊಂಡು ಮತ್ತು ಚೆನ್ನಾಗಿ ಕ್ವಶನ್ನ ಓದಿ ಅರ್ಥ ಮಾಡಿಕೊಂಡು ಆಪ್ಷನ್ಸ್ನ ಕ್ಲಿಕ್ ಮಾಡಿ, ಆಪ್ಷನ್ಸ್ನ ಶೇಡ್ ಮಾಡಿ ಆನ್ಸರ್ನ. ಸೊ ಇಷ್ಟು ಹಾಲ್ ಟಿಕೆಟು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ. ಸೊ ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ. ಇಲ್ಲ ಅಂತಂದರೆ ನಿಮ್ಮ ಸೈಬರ್ ಸೆಂಟರ್ಗೆ ಹೋಗಿ, ಅಲ್ಲಿ ಕೂಡ ಸೇಮ್ ಪ್ರೊಸೀಜರೇ, ಅಲ್ಲಿ ಆದರೂ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.